The blood is a weapon against the poverty. And the blood is a fuel for the gospel. Blood is your testimony. ನಿನ್ನ ಸಾಕ್ಷಿದ ರಕ್ತ ಹಾಕಬೇಕು. ಯಾಕೆ ಸೈತಾನಂದ್ರೆ ಇವತ್ತಿರೋ ಸಮಸ್ಯೆ ಕಣ್ಣೀರು, ಅನ್ಎಂಪ್ಲಾಯ್ಮೆಂಟು, ಬ್ಯಾರನೆಸ್, ಮದುವೆ ಆಗ್ತಾ ಇಲ್ಲ, ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ, ಗುಡ್ಡುಗಳು ಕಟ್ತಾ ಇಲ್ಲ, ಸಾಲಗಳು ತೀರ್ತಾ ಇಲ್ಲ, ಮಗುಗೆ ವ್ಯಾಧಿ ತೀರ್ತಾ ಇಲ್ಲ, ಗಂಡನಿಗೆ ಆಟಾಡಕ್ಕೆ ಪ್ರಾಬ್ಲಮ್ ಆಗಿದೆ, ಮನೆ ಮೇಲೆ ಸಾಲದ ಹೊನ್ನೆ, ಮನೆ ಮೇಲೆ ಹೋರಾಟಗಳು, ಈ ಎಲ್ಲ ವ್ಯಾಧಿಗಳ ಮಧ್ಯದಲ್ಲಿ ಇದ್ದೀವಿ. ಇವೆಲ್ಲ ಬಂದು ಸೈತಾನ ಹೋರಾಟಗಳು. ಇವೆಲ್ಲ ಹೋರಾಟಗಳಿಗೆ ಒಂದೇ ಆಯುಧ, ಯೇಸುವಿನ ರಕ್ತ. ತಮ್ಮ ಪ್ರಾಣದ ಮೇಲಿನ ಪ್ರೀತಿನ ತೊರೆದು. ಇವಾಗ ನೋಡಿ, ರಕ್ತ ಹಾಕ್ಬೇಕಾದ್ರೆ ಇಸ್ರಾಯೇಲ್ ಮಕ್ಕಳು, there is a war. ಕತ್ತಿ ಇವ್ರ ತಲೆ ಮೇಲಿದೆ. ಒಂದು ವೇಳೆ ಆ ರಕ್ತ ಹಾಕಿ ಕೂಡ ಸಮ್ಮಾನಕ ದೂತ ಬರಲಿಲ್ಲ ಅಂದಿದ್ರೆ ಪ್ರತಾಪ್ ಅವರೇ, ಇವರೆಲ್ಲ ಚಾಪ್ ಆಗ್ತಾ ಇದ್ರು. ಕರೆಕ್ಟಾ ಹೇಳೋದು? ಸಮ್ಮಾನಕ ದೂತ ಬಂದಿದ್ದಕ್ಕೆ ಓಕೆ ಆಯ್ತು, ವೆಲ್ ಅಂಡ್ ಗುಡ್. ಅವ್ನು ಬಂದಿಲ್ಲ ಅಂದಿದ್ರೆ ಮಾನ್ಯದನಿ 30 ಲಕ್ಷ ಜನ ತೆಗೆದಿದ್ದ ರಾಜ, ಎಲ್ಲರೂ ತಲೆನೇ ತೆಗೆದಿದ್ದ. ಆದರೆ ತಮ್ಮ ಪ್ರಾಣದ ಮೇಲಿನ ಪ್ರೀತಿನ ತೊರೆದು ಆ ರಕ್ತ ಹಾಕಿ ಡಿಕ್ಲರೇಷನ್ ಮಾಡ್ತಾನೆ, ನಾವು ಬದುಕ್ತೀವಿ, ನಾವು ಬಾಳ್ತೀವಿ, ನಾವು ಚೆನ್ನಾಗಾಗ್ತೀವಿ, ಮತ್ತೆ ಮನೆ ಕಟ್ತೀವಿ, ನನಗೆ ಒಳ್ಳೆ ಮದುವೆ ಆಗತ್ತೆ. ಡಾಕ್ಟರ್ ಅನ್ಸಕ್ಸಸ್ಫುಲ್ ರಿಪೋರ್ಟ್ ಕೊಟ್ಟಿದ್ದಾರೆ, ಆದ್ರೂ ಕೂಡ ನನ್ನ ಪರಲೋಕದ ದೇವರ ರಿಪೋರ್ಟ್ ಪ್ರಕಾರ ಆತನ ವಾಸನೆಗಳಿಂದ ನಾನು ಗುಣ ಆಗಿದ್ದೇನೆ. ಯಾವತ್ತು ಆಗಲ್ಲ ಅಂತ ಹೇಳಿದ್ರೆ ಅದೆಲ್ಲ ಆಗತ್ತೆ ಅನ್ನೋ ತಮ್ಮ ಪ್ರಾಣದ ಮೇಲೆ ಪ್ರೀತಿಯನ್ನು ತೊರೆದು ಆ ರಕ್ತವನ್ನ ಡಿಕ್ಲೇರ್ ಮಾಡಿದ್ರು ತಮ್ಮ ವಾಕ್ಯದ ಬಲದಿಂದ. ಏನು ವಾಕ್ಯದ ಬಲ? ಯಾವಾಗ ರಕ್ತ ಅವರೊಳಗೆ ನಂಬಿಟ್ರು, ನಂಬಿದ ತಕ್ಷಣ ನಿಮಗೆ ರಕ್ತದಲ್ಲಿರುವಂಥ ಎಸೆನ್ಸ್ ನಿಮ್ಗೆ ಬಂದ್ಬಿಡ್ತದೆ. ಅದಕ್ಕೆ ನಾನು ಹೇಳ್ತೇನೆ, ದ ಬ್ಲಡ್ ಇಸ್ ದ ವೆಪನ್ ಅಗೇನ್ಸ್ಟ್ ದ ಪಾವರ್ಟಿ and the blood is a fuel for the gospel. Blood is your testimony. ನಿನ್ನ ಸಾಕ್ಷಿದ ರಕ್ತ ಹಾಕಬೇಕು. ಪ್ರಕಟಣೆ 12ನೇ ಅಧ್ಯಾಯ 11ನೇ ವಾಕ್ಯ ಓದಿದನ. Revelation chapter 12 verse 11. They overcome the devil by the blood of the lamb and by the word of their testimony. ಅವರು ತಮ್ಮ ಪ್ರಾಣದ ಮೇಲೆ ಯಜ್ಞನ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ. ಅವನ ಏನು ಯಜ್ಞದ ಕುರಿದಾತನ ರಕ್ತದ ಬಲ, ತಮ್ಮ ವಾಕ್ಯದ ಬಲ. ವಾಟ್ ಇಸ್ ದಟ್ ಡಿಫರೆನ್ಸ್? ಸೊ ಬ್ಲಡ್ಡಲ್ಲಿ ಆಲ್ರೆಡಿ ಏನಿದೆ? ಜೀವ ಇದೆ. ಆ ಜೀವ ಇರೋದನ್ನ ತಗೊಂಡು ಏನು ಮಾಡ್ತಾರೆ? ಇಸೋಪ್ ಗಿಡದಿಂದ ಬೌಲಲ್ಲಿ ಹಾಕ್ತಾರೆ. ಆ ಬೌಲಲ್ಲಿ ಹಾಕ್ಬಿಟ್ಟು ಯಾವಾಗ ಹಾಕಿ ಇದ್ರ ಮೇಲೆ ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವರೊಳಗೆ ಬಲ ಬಂದ್ಬಿಡುತ್ತೆ. ದಟ್ ಈಸ್ ಕಾಲ್ಡ್ ದ ಟೆಸ್ಟಿಮನಿ. ಯಾ ಟೆಸ್ಟಿಫೈಯಿಂಗ್. ಇವಾಗೆಲ್ಲ ಕೆಲವು ಟೈಮ್ ಇಲ್ಲಿ ನಿಂತ್ಕೊಂಡು ಸಾಕ್ಷಿ ಹೇಳ್ತಾರೆ. ನಾನು ಯಾಕೆ ಹೇಳ್ತೇನೆ? ರಕ್ತ ಅಷ್ಟು ದೊಡ್ಡ ಕೆಲಸ ಮಾಡುತ್ತೆ. ಅದು ಮುಚ್ಚಿದ ಬಾಗಿಲನ್ನು ತೆರೆದು ಅದು ನಿಮಗೆ ಆಶೀರ್ವಾದ ಮಾಡುತ್ತೆ. ಅದಕ್ಕೆ ದೇವ್ರು ಹೇಳ್ತಾರೆ, ಅಲ್ಲಿ ವಾಕ್ಯ ಹೇಳುತ್ತೆ, ಅವರ ಯಜ್ಞದ ಕುರಿದಾತನ ರಕ್ತದ, ಎಲ್ಲೆಳಿ, ಯಜ್ಞದ ಕುರಿದಾತನ ಕೈ ಮೇಲೆ ಹೇಳ್ಬೇಕು, ಯಜ್ಞದ ಕುರಿದಾತನ ರಕ್ತದ ಬಲದಿಂದಲೂ ತಮ್ಮ ಸಾಕ್ಷಿಯ ಬಲದಿಂದಲೂ ಸೈತಾನನನ್ನು ಎದುರಿಸಿದರು. ಯಾಕೆ ಸೈತಾನಂದ್ರೆ ಇವತ್ತಿರೋ ಸಮಸ್ಯೆ ಕಣ್ಣೀರು, ಅನ್ಎಂಪ್ಲಾಯ್ಮೆಂಟು, ಬ್ಯಾರನೆಸ್, ಮದುವೆ ಆಗ್ತಾ ಇಲ್ಲ, ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ, ಗುಡ್ಡುಗಳು ಕಟ್ತಾ ಇಲ್ಲ, ಸಾಲಗಳು ತೀರ್ತಾ ಇಲ್ಲ, ಮಗುಗೆ ವ್ಯಾಧಿ ತೀರ್ತಾ ಇಲ್ಲ, ಗಂಡನಿಗೆ ಆಟಾಡಕ್ಕೆ ಪ್ರಾಬ್ಲಮ್ ಆಗಿದೆ, ಮನೆ ಮೇಲೆ ಸಾಲದ ಹೊನ್ನೆ, ಮನೆ ಮೇಲೆ ಹೋರಾಟಗಳು, ಈ ಎಲ್ಲ ವ್ಯಾಧಿಗಳ ಮಧ್ಯದಲ್ಲಿ ಇದ್ದೀವಿ. ಇವೆಲ್ಲ ಬಂದು ಸೈತಾನ ಹೋರಾಟಗಳು. ಇವೆಲ್ಲ ಹೋರಾಟಗಳಿಗೆ ಒಂದೇ ಆಯುಧ, ಯೇಸುವಿನ ರಕ್ತ. ಯಾವಾಗ ರಕ್ತ ನೀವು ತಗೊಳ್ತೀರಾ? ಅದಕ್ಕೆ ಹೇಳ್ತದೆ, ಯಜ್ಞದ ಕುರಿದಾತನ ತಮ್ಮ ದೇಹದ, ತಮ್ಮ ಜೀವದ ಮೇಲೆ ಪ್ರಾಣವನ್ನ ತೊರೆದು, ಏನು ಇನ್ನೊಂದ್ಸತಿ ಓದೋದನ್ನ ಆದ್ಮೇಲೆ ಅವರು ತಮ್ಮ ಹೇಳಿ, ಅವರು ತಮ್ಮ ಪ್ರಾಣದ ಮೇಲೆ ಪ್ರೀತಿಯನ್ನು ತೊರೆದು. ವಾಟ್ ಇಸ್ ದಟ್ ಮೀನಿಂಗ್? ಅದೇನು ಅರ್ಥ ಹಂಗಂದ್ರೆ? ತಮ್ಮ ಪ್ರಾಣದ ಮೇಲೆ ಪ್ರೀತಿಯನ್ನು ತೋರಿದ ಏನರ್ಥ? ಏನರ್ಥ ಅದು? ಯಾರಿಗನ ಗೊತ್ತಾ? ಏನು ತಮ್ಮ ಪ್ರಾಣದ ಮೇಲೆ ಪ್ರೀತಿಯನ್ನು ತರೋದು? ನಿಮ್ಮ ಲೈಫ್ನ ನೀವು ತುಂಬ ಪ್ರೀತಿ ಮಾಡ್ಕೊಳ್ತೀರಾ. ಯು ವಿಲ್ ನೆವರ್ ಹೇಟ್ ಯುವರ್ ಲೈಫ್. ನಿಮ್ಮನ್ನು ನೀವು ಯಾರನ್ನ ಕರಡಿ ಮುಂದೆ ನಿಮ್ಮನ್ನು ನೀವೇ ದ್ವೇಷ ಮಾಡ್ಕೊಂಡಿದ್ದೀರಾ? ಅಯ್ಯೋ ಬೇರೆಯವ್ರು ದ್ವೇಷ ಮಾಡ್ತೀವಿ. ಅದೇ ನಮ್ಗೆ ಚೆನ್ನಾಗಿ ಪೌಡ್ರ್ಗಳೆಲ್ಲ ಹಾಕೊಂಡು ನಾವು ಚೆನ್ನಾಗಿ ಸೆಲ್ಫಿ ಹಿಡ್ಕೊಂಡು ನಾವು ಸ್ಟೇಟಸಲ್ಲಿ ಪ್ರೊಫೈಲ್ ಹಾಕಿರ್ತೀವಿ. ಬದರ್ ಯಾರು ಸ್ಟೇಟಸಲ್ಲಿ ಕುಂಬಳಕಾಯಿ ಹಾಗಲಕಾಯಿ ಹಾಕೊಳ್ತಾರ? ಇಲ್ಲಪ್ಪ, ಅವ್ರ ಮುಖನೇ ಹಾಕೊಳ್ತಾರೆ. ಬಿಕಾಸ್ ದೇ ಲವ್ ದೆಮ್ ಸೆಲ್ಫ್. ತಮ್ಮ ಪ್ರಾಣದ ಮೇಲಿನ ಪ್ರೀತಿನ ತೊರೆದು. ಇವಾಗ ನೋಡಿ, ರಕ್ತ ಹಾಕ್ಬೇಕಾದ್ರೆ ಇಸ್ರಾಯೇಲ್ ಮಕ್ಕಳು, ದೆರ್ ಈಸ್ ಎ ವಾರ್.
ಕತ್ತಿ ಇವ್ರ ತಲೆ ಮೇಲಿದೆ. ಒಂದು ವೇಳೆ ಆ ರಕ್ತ ಹಾಕಿ ಕೂಡ ಸಂಹಾರಕ ದೂತ ಬರಲಿಲ್ಲ ಅಂದಿದ್ರೆ ಪ್ರತಾಪ್ ಅವರೇ, ಇವರೆಲ್ಲ ಚಾಪ್ ಆಗ್ತಾ ಇದ್ರು. ಕರೆಕ್ಟಾ ಹೇಳೋದು? ಸಂಹಾರಕ ದೂತ ಬಂದಿದ್ದಕ್ಕೆ ಓಕೆ ಆಯ್ತು, ವೆಲ್ ಆ್ಯಂಡ್ ಗುಡ್. ಅವ್ನು ಬಂದಿಲ್ಲ ಅಂದಿದ್ರೆ ಮಾನ್ಯದನಿ 30 ಲಕ್ಷ ಜನ ತೆಗಿತಿದ್ದ ರಾಜ, ಎಲ್ಲರೂ ತಲೆನೂ ತೆಗಿತಿದ್ದ. ಆದರೆ ತಮ್ಮ ಪ್ರಾಣದ ಮೇಲಿನ ಪ್ರೀತಿನ ತೊರೆದು ಆ ರಕ್ತ ಹಾಕಿ ಡಿಕ್ಲರೇಷನ್ ಮಾಡ್ತಾನೆ, ನಾವು ಬದುಕ್ತೀವಿ, ನಾವು ಬಾಳ್ತೀವಿ, ನಾವು ಚೆನ್ನಾಗಾಗ್ತೀವಿ, ಮತ್ತೆ ಮನೆ ಕಟ್ತೀವಿ, ನನಗೆ ಒಳ್ಳೆ ಮದುವೆ ಆಗತ್ತೆ. ಡಾಕ್ಟರ್ ಅನ್ಸಕ್ಸಸ್ಫುಲ್ ರಿಪೋರ್ಟ್ ಕೊಟ್ಟಿದ್ದಾರೆ, ಆದ್ರೂ ಕೂಡ ನನ್ನ ಪರಲೋಕದ ದೇವರ ರಿಪೋರ್ಟ್ ಪ್ರಕಾರ ಆತನ ಬಾಸುನಿಗಳಿಂದ ನಾನು ಗುಣ ಆಗಿದ್ದೇನೆ. ಯಾವತ್ತು ಆಗಲ್ಲ ಅಂತ ಹೇಳಿದ್ರೆ ಅದೆಲ್ಲ ಆಗತ್ತೆ ಅನ್ನೋ ತಮ್ಮ ಪ್ರಾಣದ ಮೇಲೆ ಪ್ರೀತಿಯನ್ನು ತೊರೆದು ಆ ರಕ್ತವನ್ನ ಡಿಕ್ಲೇರ್ ಮಾಡಿದ್ರು ತಮ್ಮ ವಾಕ್ಯದ ಬಲದಿಂದ. ಏನು ವಾಕ್ಯದ ಬಲ? ಯಾವಾಗ ರಕ್ತ ಅವರೊಳಗೆ ನಂಬಿಟ್ರು, ನಂಬಿದ ತಕ್ಷಣ ನಿಮಗೆ ರಕ್ತದಲ್ಲಿರುವಂಥ ಎಸೆನ್ಸ್ ನಿಮ್ಗೆ ಬಂದ್ಬಿಡ್ತಾರೆ. ನೋಡಿ, ಇವಾಗ ಹಾರ್ಲಿಕ್ಸ್ ಬಾಟ್ಲು ದೊಡ್ಡದಾಗಿ ಇಟ್ಟಿದ್ದಾರೆ, ನ್ಯೂಟ್ರಿಷನ್ ಇದು. ಅವ್ರು ಹೇಳ್ತಾರೆ, ಸರ್ ಇದು ಒಂದು ದಿನಕ್ಕೆ 1 ಸ್ಪೂನ್ ನೀವು ಹಾಕೊಂಡ್ಬಿಟ್ರೆ ಹಾಲಲ್ಲಿ ನಿಮ್ಗೆ ಒಳ್ಳೆ ಒಂಥರ PT ಉಷಾ ಥರ ಚುರುಕಾಗ್ಬಿಡ್ತೀರ ಸರ್ ಅಂತ ಹೇಳ್ತಾರೆ. ನೀವು ಬಾಟ್ಲು ಕೈಲಿ ಹಿಡ್ಕೊಂಡಿರೋವರೆಗೂ ನಿಮ್ಗೆ ಆ ಪವರ್ ಇರೋದಿಲ್ಲ. ಆದರೆ ನೀವೇನು ಮಾಡ್ಬಿಡ್ತೀರಾ, ಬಾಟ್ಲಲ್ಲಿ ಆ ಬಾಟ್ಲ್ ಇದ್ದಂಥ ಪುಡಿನೇನು ಮಾಡ್ಬಿಡ್ತೀರಾ, ಹಾಲಲ್ಲಿ ತೊಗೊಂಡ್ಬಿಟ್ಟು ಏನು ಮಾಡ್ತೀರಾ, ಕ್ಲೀನಾಗಿ ಕಲಗಿಸ್ಬಿಟ್ಟು ಒಂದು ಹಾಲಲ್ಲಿ ಹಾಕಿ ಕುಡಿತೀರ. ಕುಡಿದ ತಕ್ಷಣ ಬಾಟ್ಲಲ್ಲಿರೋ ಪವರ್ ಎಲ್ಲಿ ಬರುತ್ತೆ? ಬಂದು ಆಗ ಚುರುಕಾಗ್ಬಿಡ್ತೀರಾ. ಅವ್ರು ಕೇಳ್ತಾರೆ, ಏನೋ ಹಿಂಗೆ ಚುರುಕಾಗ್ಬಿಟ್ಟಿದ್ಯಾ? ಹಾರ್ಲಿಕ್ಸ್ ಅದು ಕುಡಿದೆ, ನಾನು ಕುಡಿದಿದ್ದೆ, ಫುಲ್ ಎನರ್ಜಿ ಬಂದ್ಬಿಡ್ತು. ಕುಡ್ದಿದ್ದಕ್ಕೆ ಬಂತು. ಇದ್ದೀರಾ? ಕುಡಿದೇನೆ 1 ವರ್ಷ ನಿಮ್ಮ ಮನೇಲಿ ಶೋ ಕೇಸಲ್ಲಿಟ್ಟರೆ ಅದು ಇವು ತುಂಬ ಕ್ರೈಸ್ತರು ಶೋ ಕೇಸ್ನಲ್ಲಿ ಬ್ಲಡ್ನ ತೊಗೊಂಡು ಎಲ್ಲಿಟ್ಟಿದ್ದಾರೆ. ನಮ್ಮ ದೇವರು ರಕ್ತ ಸುರಿಸಿದ್ದಾರೆ ಗೊತ್ತಾ? ಅದಕ್ಕೆ ನಾವು ಹೆಂಡತಿ ರಕ್ತ ಸುರಿಸ್ತಾ ಇದ್ದೀವಿ, ಹೊಡೆದು ಸುರಿಸ್ತೀವಿ. ಅದರ್ ದಟ್ ಡಿಸ್ಪ್ಲೇಯಿಂಗ್, ದೇ ಆರ್ ನಾಟ್ ಅಡಾಪ್ಟಿಂಗ್, ದೇ ಆರ್ ನಾಟ್ ಆಕ್ಟಿವೇಟಿಂಗ್ ಆನ್ ದಟ್ ಒನ್. ಆ ಡಬ್ಬ ಅಲ್ಲೇ ಇಟ್ಟರೆ ಅದು ಅಲ್ಲೇ ಇರೋದು. ಅದು ಡಬ್ಬದೊಳಗಿರೋ ತೊಗೊಂಡೋಗಿ ಆ ಪೌಡ್ರ್ ತೆಗೆದು ನೀನು ಹಾಲಲ್ಲಿ ಹಾಕಿ ಕಲಸಿ ಅದನ್ನು ಕುಡಿದ ಮೇಲೆ ಅದಲ್ಲಿ ಇದ್ದಿದ್ದ ಪವರ್ ಏನಾಯಿತು, ಅದು ನಿನ್ನೊಳಗೆ ಇಂಪ್ಯೂಟೇಷನ್ ಆಯಿತು. ದಟ್ ಈಸ್ ಕಾಲ್ಡ್ ಫೇತ್. ಹೌ ಫೇತ್ ವರ್ಕ್ಸ್ ನನ್ನ ಪ್ರಿಯ ಮಕ್ಕಳೇ, ಹೌ ಫೇತ್ ವರ್ಕ್ಸ್? ಇಟ್ ವರ್ಕ್ಸ್ ಬೈ ದಿ ಇಂಪ್ಯೂಟೆಡ್ ಅಂಡ್ ಬ್ಲಸ್ಡ್. ನಿಮ್ಮೊಳಗೆ ಇಂಪ್ಯೂಟ್ ಆಗುತ್ತೆ, ಇಂಜೆಕ್ಷನ್ ಹಾಕಿದ ತಕ್ಷಣ ಇಂಪ್ಯೂಟ್ ಆಗುತ್ತೆ, ಬ್ಲಡ್ ಒಳಗೆ ಹೋಗುತ್ತೆ, ಅದು ಎನರ್ಜಿ ಬರುತ್ತೆ. ಆಗ ಅವ್ರು ಏನು ಮಾಡಿದ್ರು, ರಕ್ತನ ಬಾಗಿಲ ಮೇಲೆ ಹಾಕ್ಬೇಕಾದ್ರೆ ಅದನ್ನು ಅದ್ಬಿಟ್ಟು ಮೋಸಸ್ ಎಲ್ಲ ಹೇಳ್ತಾರೆ, ನೋಡ್ರಪ್ಪ ಇದೆಲ್ಲ ಈ ಥರ ಮಾಡಿ ದೇವರು ಮಧ್ಯರಾತ್ರಿ ಸಂಹಾರಕ ದೂತನ ಕಳಿಸ್ತಾರೆ. ಹಂಗೆ ಅನ್ಬೇಕಾದ್ರೆ, ಸರ್ ಒಂದು ವೇಳೆ ಸಂಹಾರಕ ದೂತ ಈ ಬಾಗಿಲು ಹೊಸಕೋಟೆ ಕಡೆ ಬರಲಿಲ್ಲ ಅಂದ್ರೆ ಏನು ಮಾಡೋದು ಸರ್? ಬರ್ತಾನೆ ಕಣ, ನಂಬೋ. 30 ಲಕ್ಷ ಜನ ಕೂಡ ನಂಬಿದ್ರು. ತಮ್ಮ ಪ್ರಾಣದ ಮೇಲಿನ ಪ್ರೀತಿನ ತೊರೆದು ಸೈತಾನನವ್ರು ಎದುರಿಸಿದ್ರು. ಯಾವುದರಿಂದ? ಕ್ರಿಸ್ತನ ರಕ್ತದಿಂದ. ಹೌ? ಬೈ ಅಪ್ಲೈಯಿಂಗ್ ದ ಬ್ಲಡ್ ಆನ್ ದ ಡೋರ್ ಪೋಸ್ಟ್ ಆಫ್ ದರ್ ಹೌಸಸ್. ತಮ್ಮ ಮನೆ ಬಾಗಿಲುಗಳ ಮೇಲೆ ಆ ರಕ್ತವನ್ನು ಹಾಕಿ ಅವನನ್ನು ಎದುರಿಸಿ. ಇವತ್ತು ನಾನು ಹೇಳ್ತೇನೆ ಶಶಿಯವರೇ, ನಿಮ್ಮ ಯೇಸು ಕ್ರಿಸ್ತ ರಕ್ತವನ್ನು ನಿಮ್ಮ ತಿಳಿನೀರೆಂಬ ನಿಮ್ಮ ಹೃದಯದ ಮೇಲೆ ಹಾಕಿ ನೀವು ಬಾಯಿಂದ ಮಾತಾಡ್ತೀರಲ್ಲ, ಅಲ್ಲಿಂದನೇ ಶುರು ಆಗ್ಬಿಡತ್ತೆ. ಚಪ್ಪಳೆ ಬರಲಿ, ದೇವರಿಗೆ ಸ್ತೋತ್ರ, ಆಮೆನ್, ಹಲ್ಲೆಲೂಯಾ. ಆಗ ಯಾವಾಗ ನೀವು ರಕ್ತ ಹೇಳ್ಬಿಡ್ತೀರಾ ನೋಡಿ, ರಕ್ತ ಹಾಕಿ ಕುರಿ ತೊಗೊಂಬಂದ್ರು. ಇವಾಗ ನಾವೇನು ಪಸ್ಕ ಹಬ್ಬ ಆಚರಿಸ್ತಿದ್ದೀವಿ, ಅವ್ರು ಕುರಿ ತೊಗೊಂಬಂದ್ರು. ಅಯ್ಯೋ ಅದೆಲ್ಲ ನಾವು ತರೋಕ್ಕಾಗಲ್ಲಪ್ಪ, ಹಂಗೆ ಮಾಡೋಕೆ ಹೇಳಪ್ಪ ದೇವ್ರಿಗೆ, ಸ್ವಲ್ಪ ಹೋಗಿ ಮಾತಾಡಪ್ಪ ಅಲ್ಲಿ. ಇಲ್ಲ ಹಂಗೆ ಮಾಡೋಕ್ಕಾಗಲ್ಲ, ನೀವು ಕುರಿ ತರಬೇಕು. ನಿನ್ನ ಒಂದು ವರ್ಕ್ ಇದೆ ಅದಲ್ಲಿ. ಯುವರ್ ಪಾರ್ಟಿಸಿಪೇಷನ್ ಆಲ್ಸೋ ಇಸ್ ದೇರ್ ಇನ್ ದಟ್ ರಿಡೆಂಪ್ಷನ್. ನೀ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಬಾಯಿಂದ ಅರಿಕೆ ಮಾಡೋದ್ರ ಮೂಲಕ, ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡೋದ್ರ ಮೂಲಕ ನಿನಗೆ ಈ ಪಸ್ಕ ಹಬ್ಬದ ರಕ್ಷಣೆ. ನಾನೇನು ಮಾಡಲ್ಲ, ಹಂಗೆ ಬಂದ್ಬಿಡ್ಲಿ, ರಾಲೇದ ಒಚ್ಚಲೇದ ಕಡ ಬರಲ್ಲ. ಅದು ನಿನ್ನ ಒಂದು ಪಾರ್ಟಿಸಿಪೇಷನ್ ಇದೆ ಅಲ್ಲಿ. ಪೌಲ್ ಹೇಳ್ತಾರೆ, ನೀವು ನಿಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡೋದ್ರ ಮೂಲಕ ನಿಮಗೆ ಅಷ್ಟು ಬೆಲೆ ಉಳ್ಳ ದೊಡ್ಡ ರಕ್ಷಣೆ ಒಂದು ಬಾಯಿ ಅರಿಕೆಯಿಂದ, ತಮ್ಮ ಬಾಯಿಯ ಅರಿಕೆಯಿಂದ ಅವ್ರು ಗೆದ್ದರು ಅಂತ ಹೇಳುತ್ತಲ್ಲ ವಾಕ್ಯ. ಆಗ ಇಲ್ಲಿ ಕೂಡ ಇವರೇನು ಮಾಡ್ತಾರೆ, ಆ ಕುರಿನ ಕಾಸು ಕೊಟ್ಟು ತೊಗೊಂಬರ್ತಾರೆ. ಅದಕ್ಕೆ ಇದು ನನ್ನ ಘನಕ್ಕಾಗಿ ಆಚರಿಸುವಂಥ ಹಬ್ಬ ಅಂತ ಹೇಳ್ತಾರೆ ದೇವರು. ನನ್ನ ಘನಕ್ಕಾಗಿ, ಇದು ತಲತಲಾಂತರಕ್ಕೂ ನೀವು ಮಾಡತಕ್ಕದ್ದ ಹಬ್ಬ. ಕೆಲವು ಹೇಳ್ತಾರೆ, ಬ್ರದರ್ ಇದೆಲ್ಲ ಓಲ್ಡ್ ಟೆಸ್ಟಮೆಂಟ್ ಬ್ರದರ್, ನೀವು ಯಾವಾಗಲೂ ಓಲ್ಡೇ ಮಾತಾಡ್ತೀರ, ನೀವೇ ಮಾತಾಡಲ್ಲ ಬ್ರದರ್. ನೀವು ಎಲ್ಲಿದೆ ಬ್ರದರ್? ಎಲ್ಲ ಇದೆಯಾ ನ್ಯೂ ಟೆಸ್ಟಮೆಂಟಲ್ಲಿ ಪಸ್ಕ ಹಬ್ಬ? ಇದೆ.
ಎಲ್ಲಿದೆ? 22ನೇ ಅಧ್ಯಾಯ 16ನೇ ವಾಕ್ಯ ಓದಿ, ಲೂಕಾಸ್ ವಾರ್ತೆ. When the time came, Jesus and the apostles sat down together at the table. Jesus said, I have been very eager to eat this Passover meal with you before my suffering begins. For I tell you now that I won't eat this meal again until its meaning is fulfilled in the kingdom of God. ಮನುಷ್ಯ ಕುಮಾರನು ನೇಮಕವಾದ ಪ್ರಕಾರ ಹೊರಟು ಹೋಗುತ್ತಾನೆ ಸರಿ, ಆದರೆ ಆತ ಹಿಡಿದುಕೊಡುವ ಮನುಷ್ಯನ ಗತಿ ಏನು ಹೇಳಲಿ? 22:17 ದೇವರಿಗೆ ಸ್ತೋತ್ರವಾಗಲಿ. ಆಮೇಲೆ ಅವನು ದ್ರಾಕ್ಷಾರಸ ಪಾತ್ರೆ ತೆಗೆದುಕೊಂಡು ನಾನು ನಿಮ್ಗೆ ಹೇಳುತ್ತೇನೆ, ದೇವರ ರಾಜ್ಯದಲ್ಲಿ ನೆರವೇರುವ ತನಕ ನಾನು ಇನ್ನು ಮೇಲೆ ಈ ಪಸ್ಕದ ಊಟವನ್ನ ಮಾಡುವುದೇ ಇಲ್ಲ. ಹಾಗೆ ಯೇಸು ಅವರಿಗೆ, ನಾನು ಶ್ರಮೆ ಸಂಕಟಗಳನ್ನು ಅನುಭವಿಸೋದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನ ಮಾಡೋದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದೆ. ಐ ಆಮ್ ಡಿಲೈಟೆಡ್, ಐ ಆಮ್ ಈಗರ್ ಟು ಸೆಲೆಬ್ರೇಟ್ ದಿಸ್ ಪಾಸ್ ಓವರ್. ಅಲ್ರಿ, ಅವರೇ ತಾನೇ ಹೊಸ ಒಡಂಬಡಿಕೆ, ಇವ್ರು ಯಾಕೆ ಹಬ್ಬ ಆಚರಿಸ್ಬೇಕು? ಯಾಕೆ ಆಚರಿಸ್ಬೇಕು? ದೇವ್ರ ವಿಧಿ ಇದು, ತಲಾಂತರಕ್ಕೂ ಮಾಡತಕ್ಕಂಥ ಹಬ್ಬ. ಅದು ಎಲ್ಲಿ ಹೇಳುತ್ತದು? 12ನೇ ಅಧ್ಯಾಯ ವಿಮೋಚನ ಕಾಂಡ 12:14. ಈ ದಿನವು ನಿಮಗೆ ಜ್ಞಾಪಕಾರ್ಥವಾದ ದಿನವಾಗಿರುವುದು, ಇದರಲ್ಲಿ ಯೆಹೋವನ ಇದರಲ್ಲಿ ಯೆಹೋವನ ಘನಕ್ಕಾಗಿ ಹಬ್ಬವನ್ನು ಮಾಡಬೇಕು. ಇದನ್ನು ಶಾಶ್ವತವಾದ ನಿಯಮವೆಂದು ತಲತಲಾಂತರಕ್ಕೂ ಆಚರಿಸಬೇಕು. ಒಂದು ಮೆಮೊರಿ, ಜ್ಞಾಪಕಾರ್ಥವಾಗಿ. ಎರಡನೇದು ದೇವರ ಘನಕ್ಕಾಗಿ. ಮೂರನೇದು ತಲತಲಾಂತರ ಫಾರ್ ರಿಟರ್ನ್. ಅದಕ್ಕೆ ಜೀಸಸ್ ಆ ಮಾತಿಗೆ ಅವರು ಕೀಳ್ಪಡಿತಾರೆ, ಅವರು ವಿಧೇಯತೆ ಆಗ್ತಾರೆ, ಅವರು ಹಬ್ಬ ಆಚರಿಸ್ತಾರೆ. ಯಾಕಂದರೆ ಇದು ಅವ್ರ ಮಗನ ರಕ್ತ. ಆ ಮಗನ ರಕ್ತವನ್ನು ಬೈಬಲ್ ಹೇಳುತ್ತಲ್ಲ, ಫಾರ್ ಗಾಡ್ ಸೋ ಲವ್ ದ ವರ್ಲ್ಡ್ ಅಂಡ್ ಗಿವ್ ಹಿಸ್ ಒನ್ಲಿ ಬಿಗಾಟನ್ ಸನ್ ದಟ್ ಹೂಸೋಎವರ್ ಬಿಲೀವeth in him shall not be perish but have the eternal life. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನೀಡು ತನ್ನ ಒಬ್ಬನೇ ಮಗನ ಕೊಡೋದ್ರ ಮೂಲಕ ಏನು ಮಾಡೋದಂತೆ? ಆತ ನಂಬ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆ ರಕ್ತ ಅಲ್ಲಿಗಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಇದು ಶಾಶ್ವತ ನಿಯಮ. ಯೇಸು ಕ್ರಿಸ್ತ ಹೋದ ಮೇಲೂ ಕೂಡ ಈ ಹಬ್ಬ ಆಚರಿಸ್ತಾ ಇದ್ರು, ಇವತ್ತು ಆಚರಿಸ್ತಾರೆ ಇಸ್ರಾಯೇಲ್ ದೇಶದಲ್ಲಿ. ನಾವು ಆಚರಿಸ್ತಾ ಇದ್ದೀವಿ. ದ ಡೆತ್ ಈಸ್ ಮೋರ್ ಪವರ್ಫುಲ್ ದೆನ್ ದ ಬರ್ತ್ ಆಫ್ ಜೀಸಸ್. ಯೇಸು ಕ್ರಿಸ್ತನ ಮರಣ, ಹುಟ್ಟುವಿಗಿಂತ ಆತನ ಮರಣ ಅನ್ನೋದು ತುಂಬ ಶ್ರೇಷ್ಠವಾದದ್ದು. ಇದೀರಾ? ಶಾಶ್ವತ ನಿಯಮ, ಇದು ಆಚರಿಸಬೇಕು. ನೆಕ್ಸ್ಟ್ ಹೇಳ್ತಾ 3 ಹಬ್ಬ. ಒಂದು ಪಸ್ಕಾ ಹಬ್ಬ, 7 ದೀಪಗಳು ತೋರಿಸುತ್ತೆ. ಏನು 7 ದೀಪಗಳು? ಒಂದು ಪಸ್ಕಾ ಹಬ್ಬ, ಎರಡನೇದು ಹುಳಿ ಇಲ್ಲದ ರೊಟ್ಟಿಗಳ ಹಬ್ಬ, ಮೂರನೇದು ಪ್ರಥಮ ಫಲಗಳ ಹಬ್ಬ, 4ನೇದು ಮಧ್ಯದ್ದು ಪೆಂತಕೋಸ್ತ ಹಬ್ಬ, 5ನೇದು ತುತ್ತೂರಿ ಊದುವಂಥ ಹಬ್ಬ, 6ನೇದು ಸರ್ವದೋಷ ಪರಿಹಾರಕ ಹಬ್ಬ ಅಂದರೆ ಯೇಸು ಕ್ರಿಸ್ತನ 2ನೇ ನೇರ ಬರುವಿಕೆ, 7ನೇದು ವರ್ಣಶಾಲೆಗಳ ಹಬ್ಬ, ದಟ್ ಈಸ್ ಕಾಲ್ಡ್ ಮಿಲಿಯನ್ ಕಿಂಗ್ಡಮ್. ಸೊ ಹೊಸ ಒಡಂಬಡಿಕೆ ಪ್ರಕಾರ ಸ್ಪಿರಿಚುವಲ್ ಮೀನಿಂಗ್ ಅಂದರೆ ಕ್ರೂಸಿಫಿಕ್ಷನ್, the death and the burial, the resurrection, the day of Pentecost, the rapture, the second coming of Jesus Christ and the millennial kingdom. ಏನೋ ದೀಪ ಇಕ್ಕೋರು ಪಾಸ್ಟ್ರು ರೀ, ದೀಪ 7 ದೀಪ ಇಡೀ ಪ್ರಪಂಚನ ತೋರಿಸ್ಬಿಡ್ತಾರೆ. ಅದು ಆ 7 ದೀಪ ಇಷ್ಟನೇ ಇಟ್ಟಿದ್ದಾರೆ ದೇವರು. ಯೇಸು ಕ್ರಿಸ್ತನ ಮರಣ, ಯೇಸು ಕ್ರಿಸ್ತನ ಉಣಲ್ಪಡುವಿಕೆ, ಯೇಸು ಕ್ರಿಸ್ತನ ಪುನರುತ್ಥಾನ, ಯೇಸು ಕ್ರಿಸ್ತನ ಪೆಂತಕೋಸ್ತ ಹಬ್ಬ ದಿನ. ನೆಕ್ಸ್ಟ್ 5ನೇದು ತುತ್ತೂರಿಗಳ ಹಬ್ಬ, ಯೇಸು ಕ್ರಿಸ್ತ ರ್ಯಾಪ್ಚರ್, ಮರುರೂಪ ಅಂತ ಹೇಳ್ತಾರೆ. ನೆಕ್ಸ್ಟು 6ನೇದು ಯೇಸು ಕ್ರಿಸ್ತನ ನೇರ ಬರುವಿಕೆ, ದ ಡೈರೆಕ್ಟ್ ಸೆಕೆಂಡ್ ಕಮಿಂಗ್ ಆಫ್ ದ ಲಾರ್ಡ್ ಜಡ್ಜ್, ದಟ್ಸ್ ಕಾಲ್ಡ್ ದ ಜಡ್ಜ್ಮೆಂಟ್. ಆಮೇಲೆ ಮಿಲೇನಿಯಂ ಕಿಂಗ್ಡಮ್. ಆಗ ಇದರಲ್ಲಿ 3 ಹಬ್ಬ ತುಂಬ ಇಂಪಾರ್ಟೆಂಟ್ ಅಂತಾರೆ. ಯಾವುದು 3 ಹಬ್ಬ ಇಂಪಾರ್ಟೆಂಟ್? ಪ್ರತಾಪ್ ಅವರೇ 16 ಏನು ಹೇಳುತ್ತೆ? ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 16ನೇ ವಾಕ್ಯ. ಉಳಿಲದ ರೊಟ್ಟಿಗಳ ಜಾತ್ರೆಯಲ್ಲಿಯೂ ಪಂಚಶತಮ ಜಾತ್ರೆಯಲ್ಲಿಯೂ ವರ್ಣಶಾಲೆಗಳ ನೋಡಿ. ಉಳಿಲದ ರೊಟ್ಟಿಗಳ ಹಬ್ಬ 1ನೇದು ಪಸ್ಕಾ ಹಬ್ಬ, 2ನೇದು ಪಂಚಶತಮ ಹಬ್ಬ ಮಧ್ಯದೀಪ, ನೆಕ್ಸ್ಟು ವರ್ಣಶಾಲೆಗಳ ಹಬ್ಬ. ಈ ಅಂತೂ ವರ್ಷಕ್ಕೆ 3 ಹೇಳಿ, ವರ್ಷಕ್ಕೆ ಮೂರಾವರ್ತಿ ನಿಮ್ಮಲ್ಲಿರುವ ಎಲ್ಲಾ ಗಂಡಸರು ನಿಮ್ಮ ದೇವರಾದ ಯೆಹೋವನ ಸನ್ನಿಧಾನದಲ್ಲಿ ಆತನ ಆದುಕೊಳ್ಳುವ ಸ್ಥಳದಲ್ಲಿ ಕಾಣಿಸಿಕೊಳ್ಳಬೇಕು. ಒಬ್ಬರು ಕೂಡ ಕೈಯಲ್ಲಿ ಕಾಣಿಕೆ ಇಲ್ಲದೆ ಆತನ ಸನ್ನಿಧಾನಕ್ಕೆ ಬರಬಾರದು. ಈ 3 ಹಬ್ಬ ಅನ್ನೋದು 3 ಹಾರ್ವೆಸ್ಟ್ ಅಂತಾರೆ. ಒಂದು ಬಾರ್ಲಿ ಹಾರ್ವೆಸ್ಟು, ಇನ್ನೊಂದು ವೀಟ್ ಹಾರ್ವೆಸ್ಟು, ಇನ್ನೊಂದು ಫ್ರೂಟ್ ಹಾರ್ವೆಸ್ಟ್. ಈ 3 ಹಾರ್ವೆಸ್ಟಲ್ಲಿ ವರ್ಷಕ್ಕೆ 3 ಹಬ್ಬದಲ್ಲಿ ದೇವರು ನಿಮಗೆ ಎನಾರ್ಮಸ್ ಸೂಪರ್ ನ್ಯಾಚುರಲ್ ಡೋರ್ಗಳನ್ನ ಅವ್ರು ಓಪನ್ ಮಾಡ್ತೀರಂತಾರೆ.
ದೇವ್ರಿಗೆ ಸ್ತೋತ್ರವಾಗಲಿ. ಒಂದು ವೇಳೆ ಮನೋಜ್ ಅವ್ರ ಹತ್ರ 1 ಎಕರೆ ಜಮೀನಿತ್ತು ಅಂದರೆ 1 ಎಕರೆಯಲ್ಲಿ ಅವ್ರಿಗೆ ಒಂದು 50 ಇಲ್ಲ 100 ಮೂಟೆ ಗೋಧಿ ಬರೋದಾದರೆ ಆ ಪಸ್ಕ ಹಬ್ಬದಲ್ಲಿ ದೇವ್ರೇನು ಮಾಡ್ತಾರೆ, ಆ ಮನೋಜ್ ಅವ್ರಿಗೆ 1 ಎಕರೆಯಲ್ಲಿ ಆ 150 ಮೂಟೆ ಬೆಳೆಯೋ ಜಾಗದಲ್ಲಿ 450 ಮೂಟೆ ಬೆಳೆಯೋ ಹಾಗೆ ದೇವ್ರು ಮಾಡ್ತೀನಿ ಅಂತಾರೆ. 450 ಮೂಟೆ ಎಲ್ಲರೂ, ಇಡೀ ದ ಹೋಲ್ ಎಂಟೈರ್ ನೇಷನ್. ವಾಟ್ ಎ ಲಾರಿ ಇಟ್ ಇಸ್, ವಾಟ್ ಎ ಲಾ ಇಟ್ ಇಸ್. ರಿಯಲಿ ಐ ಆಮ್ ಸೋ, ನನ್ನ ಬ್ರೈನು ಬ್ಲೋನ್ ಅಪ್ ಆಗಿ ಹೋಗುತ್ತೆ. ದೇವ್ರ ಮಾತುಗಳು ಎಷ್ಟು ಚೆನ್ನಾಗಿದೆ. ಏನ್ರಿ ಮಳೆನೇ ಇರಲ್ಲ, ಸಪೋಸ್ ಮಳೆನೇ ಇಲ್ಲ, ಏನು ಮಾಡ್ತೇವೆ, ಮಳೆನೇ ಬರೆಸ್ತಾರೆ, ಯಾಕಾಗಲ್ಲ? ಬರಗಾಲದಲ್ಲೇ ದೇವರು ಈಸಾಕಿಗೆ ನೆಲನ ಬೆಟ್ಟು ಮಾಡಿ ಅವನು ಇಡೀ ದೇಶದಲ್ಲಿ ಶ್ರೀಮಂತನಾದ ಅಂತ ಬರೆಯಲ್ಪಡತ್ತಂದರೆ, ಈ ಹಾರ್ವೆಸ್ಟ್ ಟೈಮಲ್ಲಿ 150 ಮೂಟೆ ಬರೋ ಕಡೆ 450 ಮೂಟೆ ಬರತ್ತಂದ್ರೆ ಸಾಧಾರಣದ ವಿಷಯ ರೀ. ಒಂದು ಹುಳ ಹೊಡಿಯಲ್ವಂತೆ. ಅದಕ್ಕೆ ಆ 3 ಹಬ್ಬ ನಾನು ಸೂಪರ್ ನ್ಯಾಚುರಲ್ ಡೋರ್ಗಳು ಓಪನ್ ಮಾಡೋದು. ಈ ಪಸ್ಕ ಹಬ್ಬ ಏನು ಗೊತ್ತಾ, ಲಾಸ್ಟ್ ಟೈಮ್ ನಾವು ಬೆಳೆ ಕಾಣಿಕೆ ಹಬ್ಬ ಮಾಡ್ಬಿಟ್ವಿ, ಪೆಂತೆಕೋಸ್ತ ಹಬ್ಬ. ನೆಕ್ಸ್ಟ್ ಇವಾಗ ನಾವು ಮಾಡ್ತಿರೋದು ಪಸ್ಕ ಹಬ್ಬ. ಈ 3 ಹಬ್ಬ ನಿಮಗೆ ದೇವರು ಸೂಪರ್ ನ್ಯಾಚುರಲ್ ಡೋರ್ಗಳನ್ನ ಓಪನ್ ಮಾಡ್ತೀವಿ. ಆಗ ರಕ್ತ ತಗೊಂಡ್ಬರ್ಬೇಕು. ಆ ಕುರಿಗಳು ತಂದಾಗ ಅಲ್ಲಿ ಬ್ಲೆಸ್ಸಿಂಗ್ ಆಗುತ್ತೆ. ನಮ್ಮ ಮಕ್ಕಳನ್ನ ಕಾಪಾಡಿದ್ಯಾ, ನನ್ನ ಹೆಂಡ್ತಿನ ಕಾಪಾಡಿದ್ಯಾ, ನನಗೆ ಕಾಪಾಡಿದ್ಯಾ. ನಮ್ಮ ಮನೆ ಪಕ್ಕದವ್ರು ಎಷ್ಟು ಜನ ಸತ್ತೋಗಿದ್ದಾರೆ, ಎದುರುಗಡೆ ಮನೆಯವ್ರು ಎಷ್ಟು ಜನ ಆಕ್ಸಿಡೆಂಟಲ್ಲಿ ಸತ್ತಿದ್ದಾರೆ. ವರ್ಷ ಎಲ್ಲ ನಮ್ಮನೆ ಕಾಪಾಡ್ಕೊಂಡು ಬಂದಿದ್ಯಪ್ಪ. ಅದಕ್ಕೆ ಇಟ್ ಇಸ್ ಎ ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್. ದೇವರಿಗೆ ಕೃತಜ್ಞತಾ ಸ್ತುತಿಯೊಂದಿಗೆ ಆ ಕುರಿನಿ ತೆಗೆದುಕೊಂಡ್ಬರ್ತೀರ. ಪ್ರಪಂಚನೇ ಉಂಟು ಮಾಡ್ಬಿಟ್ರು ದೇವರು. ಉಂಟು ಮಾಡ್ಬಿಟ್ಟು ಕಾಯಿನ್ ಮತ್ತೆ ಕಾಣಿಕೆ ತಂದ್ರು ನೋಡಿ, ಕೊಟ್ಟಿದ್ದವ್ರೆ. ಈಗ ದೇವ್ರು ಕೇಳ್ತಾರೆ ತೊಗೊಂಬನ್ನು ಅಂತ, ನನ್ನ ಮಗ ಏನು ತರ್ತಾನೆ ನನಗೆ. ಕೆಲವು ಮನೆಗಳು ನೋಡಿ, ಅಪ್ಪ ಇಷ್ಟು ಬ್ಯಾಗ್ ತುಂಬ ಕ್ಯಾಡ್ಬರೀಸು ಅದು ಇದು ಎಲ್ಲ ತಂದು ಮಗು ಕೊಡ್ತಾರೆ. ಕೊಟ್ಬಿಟ್ಟು ಸಾಧಾರಣ ಪಂಚ ಹಾಕೊಂಡು ನೆಲದ ಮೇಲೆ ಕೂತ್ಕೊಳ್ತಾರೆ. ಪಾಪು ನನಗಿಲ್ವಾ ಅಂತ ಆ ಮಗು ಇಷ್ಟೇ ತುಂಡು ಕೊಡ್ತದೆ ನೋಡಿ, ಇಷ್ಟೇ ಕೊಟ್ಬಿಟ್ಟು ಬಾಯಿಗೆ ಹಾಕತ್ತೆ. ಆನೆಗೊಂದು ಹಲ್ವಾ ಆಗ್ತಾಗೆ. ಅಯ್ಯೋ ಹಲ್ವಾ ಬಿದ್ದಿದ್ದ ತಕ್ಷಣ ಅಯ್ಯೋ ಚೆಲ್ಲೋ, ಅಯ್ಯೋ ನನ್ನ ಬಂಗಾರ ಅಂದ್ಬಿಟ್ಟು ನೋಡು ಮಗುನವ್ರಿಗೆ ಎಲ್ಲೋ ಕೊಟ್ಬಿಡ್ತು. ಆ ಮಗುವಿಂದ ಬರತಕ್ಕಂಥ ಸಣ್ಣದೊಂದು ತುಣುಕಿದೆಯಲ್ಲ, ಅದು ಆ ತಂದೆ ಹೃದಯನ ಮೆಚ್ಚಿಸ್ಬಿಡತ್ತೆ. ಎಲ್ಲ ಮುಂದೆನೆ ಅದು ಕೊಡತಕ್ಕ ಹೃದಯ. ಅದಕ್ಕೆ ಪಸ್ಕ ಹಬ್ಬದ ನಿಮ್ಮ ಹೃದಯ ಮುಖ್ಯ ರೀ. ನಿಮ್ಮ ಜೀವಂತಾಗಿ ಇಟ್ಟಿದ್ದಾರೆ ದೇವರು, ನಿಮ್ಮ ಪಾಪ ಕ್ಷಮಿಸಿದಾರ್ರಿ ಅವರು, ನಿಮ್ಮ ನೀತಿವಂತರಾಗಿ ಮಾಡಿದಾರ್ರಿ. ನೀ ಕೇಳೋ ಮುಂಚೆ ನಿಮ್ಗೆ ಆರೋಗ್ಯ ಕೊಟ್ಟಿದಾರ್ರಿ. ಅವ್ರಿಗೆ ಏನ್ರಿ ಕೊಡಕ್ಕೆ ನಿಮ್ಮ ಕೈಲಾಗತ್ತೆ, ಅವ್ರು ಕೊಡತಕ್ಕಂಥ ಆಶೀರ್ವಾದ. ಯಾವಾಗ ಆ ರಕ್ತವನ್ನು ಹೇಳಕ್ಕೆ ಆರಂಭ ಮಾಡ್ತೀರಾ, ಯಾವಾಗ ರಕ್ತ ನುಡಿಯಕ್ಕೆ ಆರಂಭ ಮಾಡ್ತೀರಾ, ದೇವರು ನಿಮಗೆ ಕತ್ತಲ್ಲಿ ಬಚ್ಚಿದಂತ ಆಸ್ತಿಗಳನ್ನ, ಆ ವಸ್ತುಗಳನ್ನ, ಎಲ್ಲ ವಿಧದ ವೈಭವ ಸಂಪತ್ತುಗಳನ್ನ ನಿಮ್ಮ ಹೆಸರಲ್ಲಿ ಖಾತಾದಲ್ಲಿ ಅವರು ವರ್ಗಾವಣೆ ಮಾಡ್ತಾರೆ. ಬಂದ್ಬಿಡುತ್ತೆ. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದ ದೇವರ ಮಹಿಮೆ, ಮೋಶೆಯನ್ನು ಕೂಗಿ ಕರೆದ ಬೆಂಕಿಯ ಮಹಿಮೆ. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದ ದೇವರ ಮಹಿಮೆ, ಮೋಶೆಯನ್ನು ಕೂಗಿ ಕರೆದ ಬೆಂಕಿಯ ಮಹಿಮೆ. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದ ದೇವರ ಮಹಿಮೆ, ಮೋಶೆಯನ್ನು ಕೂಗಿ ಕರೆದ ಬೆಂಕಿಯ ಮಹಿಮೆ. ಚಪ್ಪಾಳೆ ಬರ್ಲಿ. ಬೆಟ್ಟದಲ್ಲಿ ಇಳಿದು ಬಂದ ಜೋರಾಗಿ. ದೇವರ ಮಹಿಮೆ, ಮೋಶೆಯನ್ನು ಕೂಗಿ ಕರೆದ ದೇವರ ಮಹಿಮೆ. ಮಹಿಮೆ ಬೆಟ್ಟದಲ್ಲಿ ಪರಲೋಕದ ಮಹಿಮೆ, ಮಹಿಮೆ 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 ಇಳಿದು ಬಂದ ಮಹಿಮೆ, ಮಹಿಮೆ ಮಹಿಮೆ ಪರಲೋಕದ ಮಹಿಮೆ, ಮಹಿಮೆ ಮಹಿಮೆ ಮಹಿಮೆ
ರಕ್ತ ಮಾತಾಡ್ಬಿಡ್ತೀರಾ, ಆಸ್ತಿ ರೆಡಿ ಆಗತ್ತೆ ಪ್ರತಾಪ್ ಅವರೇ. ಆ ರೋಗಿ ಆತ್ಮಕ್ಕೆ, ರೋಗದ ಆತ್ಮಕ್ಕೆ ಹೇಳಿ ಬಂದರೆ ಓದಿತೀನಿ, ಏನಾದರೂ ತಂದ್ರೆ ಹಾಕಿ ಒದ್ಬಿಡ್ತೀನಿ, ಇಟ್ಕೊಂಡು ನನಗೆ ಬೆಂಕಿಯಾಗಿ ಓದಿತೀನಿ ನಿನಗೆ ಅಂತ ಹೇಳಿದ್ದೀನಿ. ಅದಕ್ಕೆ ಭಯ ಪಡುತ್ತೆ ಒಳಗೆ ಬರೋಕ್ಕೆ. ರೀ, ಮರಣ, ರೋಗ ಅನ್ನೋದು ಒಂದು ಆತ್ಮ, ಭಯ ಅನ್ನೋದು ಒಂದು ಆತ್ಮ. ಈವನ್ ಸಿಕ್ನೆಸ್ ಇಸ್ ಎ ಸ್ಪಿರಿಟ್, ಫಿಯರ್ ಇಸ್ ಎ ಸ್ಪಿರಿಟ್, ಡೌಟಿಂಗ್ ಇಸ್ ಎ ಸ್ಪಿರಿಟ್, ಕಂಟೆನ್ಷನ್, ಫೈಟ್, ಜಗಳ ಆಡೋದು ಅದು ಒಂದು ಆತ್ಮ. ಆತ್ಮ ನೆನ್ಬಿಡ್ಬೇಕು, ಚೆನ್ನಾಗಿ ಒದ್ದು ಕೆಳಗೆ ಇಕ್ಬೇಕು ನೀವು ಅದನ್ನು. ₹2.30 ವಾಸ್ ಮೈ ಅಸೆಟ್. ₹2.30 ಇಟ್ ವಾಸ್ ದ ಓನ್ಲಿ ದ ಸ್ಕ್ರಾಚ್ ವಾಟ್ ಐ ಸ್ಟಾರ್ಟೆಡ್ ಇನ್ ದ ಮಿನಿಸ್ಟ್ರಿ. ಎಲ್ಲ ಹೋಯ್ತು ರೀ, ಏನಿಲ್ಲ ಅಶೋಕಣ್ಣ ಅವರೇ, ಇದ್ದಿದೆ ₹2.30. ರಕ್ತ ಬಂದಿದ ತಕ್ಷಣ ಪವರ್ ಬಂದ್ಬಿಡ್ತು. ನೆಲನೆಲ್ಲ ಹಾರ್ಲಿಕ್ಸ್ ಬಾಟ್ಲ್ ಪೌಡ್ರ್ ಇದ್ದಿದ್ದಷ್ಟೇ ಒಳಗೆ ಬಂದಷ್ಟು ನೆನ್ಬಿಡುತ್ತೆ. ನಿಮ್ಮಲ್ಲಿ ಹಾರ್ಲಿಕ್ಸ್ ಇಲ್ಲ ಬಾಟ್ಲ್ ಇರೋ ಎಲ್ಲ ಪವರು ಬಂದ್ಬಿಡುತ್ತೆ. ಚಪ್ಪಾಳೆ ಬರಲಿ ದೇವರಿಗೆ ಸ್ತೋತ್ರ. Hallelujah, amen. ಹಂಗೆ ಏಸು ರಕ್ತದಲ್ಲಿ ಎಲ್ಲ ಪವರ್ ನಿನ್ನ ಬಾಯಲ್ಲಿ ಬಂದಿದ್ದ Hallelujah, amen. ಯಜ್ಞದ ಕುರಿದಾತನ ರಕ್ತದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನ ಜಯಿಸಿದರು. Amen. ಆ ಜಯಿಸೋ ಶಕ್ತಿ ಇದೆ ನಿಮ್ಗೆ ಕೊಟ್ಬಿಡುತ್ತೆ. ಕೊಟ್ಟಿದ ತಕ್ಷಣ ಬಂದ್ಬಿಡುತ್ತೆ ನಿಮ್ಗೆ ಆಸ್ತಿ ಬಂದ್ಬಿಡುತ್ತೆ. ಮಕ್ಕಳು ಆಸ್ತಿ ಬರುತ್ತೆ. ವಿಮೋಚನೆ ಕಾಂಡ 12ನೇ ಅಧ್ಯಾಯದಲ್ಲಿ ಆ ರಕ್ತ ಎಲ್ಲ ಹಾಕ್ತಾರೆ, ಎಲ್ಲ ಜನ ಸತ್ತೋಗ್ತಾರೆ, ಎಲ್ಲ ಆಗಿ ಒಂದು ದೊಡ್ಡ ಕಮೋಷನ್ ಆಗ್ಬಿಡುತ್ತೆ, ಸಿಟಿನ ಕಿತ್ಕೊಂಡು ಹೋಗ್ಬಿಡುತ್ತೆ. ಆ ಟೈಮಲ್ಲಿ 12ನೇ ಅಧ್ಯಾಯ 35ನೇ ವಾಕ್ಯ, ಇಸ್ರಾಯೇಲ್ ಮೋಶೆಯ ಮಾತಿನ ಮೇರೆಗೆ ಐಗುಪ್ತರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಂಡರು. ಯೆಹೋವನು ಅವರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದ್ದರಿಂದ ಅವರು ಕೇಳಿಕೊಂಡಿದ್ದನ್ನು ಕೊಟ್ಟರು. ಹೀಗೆ ಇಸ್ರಾಯೇಲರು ಐಗುಪ್ತದ ಎಲ್ಲ ಆಸ್ತಿಗಳನ್ನು, ಸ್ವತ್ತನ್ನು ಸೂಲುಕೊಂಡರು. ಒಂದೇ ನೈಟಲ್ಲಿ ಒಡವೆಗಳೆಲ್ಲ ಬಂದ್ಬಿಡ್ತು. ನೈಟ್ ರಕ್ತ ಹಾಕಿದ್ರು, ಮಾರನೇ ದಿನ ಮಿಡ್ ನೈಟಿಗೆಲ್ಲ, ಮೊದಲನೇ 2ನೇ ಜಾವಕ್ಕೆಲ್ಲ ಕೈ ಕಾಸು ಬಂದ್ಬಿಡ್ತಾ. ಒಬ್ಬೊಬ್ರ ಕೈಯಲ್ಲಿ ಎಷ್ಟು 10 kg ಗೋಲ್ಡು, 20 kg ಗೋಲ್ಡು. ಲಾಸ್ಟ್ ಟೈಮ್ ವೀಡಿಯೋ ಹಾಕಿ ತೋರಿಸಿದೆ, ದೇವ್ರಿಗೆ ಸ್ತೋತ್ರ. ಒಂದೇ ನೈಟಲ್ಲಿ ಬಂದ್ಬಿಡ್ತು. ಸೊ ಐ ವಿಲ್ ಟೆಲ್ ಯು, ದ ಬ್ಲಡ್ ವಿಲ್ ರಿಲೀಸ್ ದ ಇನ್ಹೆರಿಟೆನ್ಸ್ ಆಫ್ ಯುವರ್ ಪೊಸಿಷನ್ಸ್. ನಿನಗಾಗಿ ಇಡಲ್ಪಟ್ಟಂಥ ಸಂಪತ್ತುಗಳನ್ನು ಅದು ವರ್ಗಾವಣೆ ಮಾಡೋದು. ಅದಕ್ಕೆ ದಿಸ್ ಇಸ್ ದ ಮೇಜರ್ ವೆಲ್ತ್ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ ಪಸ್ಕಾ ಹಬ್ಬ. ಈ ಪ್ಯಾಸ್ ಓವರ್ ಅಂದ್ರೆ ನಾನು ಹೇಳಿದೆ ಮನೋಜ್ ಅವರಿಗೆ, ಒಂದು ಎಕರೆಯಲ್ಲಿ 150 ಮೂಟೆ ಬೆಳೆಯೋ ಜಾಗದ ಎಷ್ಟು ಮೂಟೆ ಬೆಳೆಯುತ್ತೆ? 500 ಮೂಟೆ, 600 ಮೂಟೆ, 700 ಮೂಟೆ ಆಗುತ್ತೆ. ಅದಕ್ಕೆ ಅಪ್ಪ ಹೇಳ್ತಾರೆ, ಒಬ್ಬನು ಕಾಣಿಕೆಯಲ್ಲಿ ನನ್ನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳಬಾರದು. ಒಬ್ಬನು ಕಾಣಿಕೆಯದೆ ನನ್ನ ಸನ್ನಿಧಾನದಲ್ಲಿ ಅವನ ಬೆಳೆಗೆ ತಕ್ಕ ಹಾಗೆ ಕಾಣಿಕೆ ತರಬೇಕು. ಇನ್ನೊಂದು ಕಡೆ ಹೇಳ್ತಾರೆ, ಅವ್ನು ಬೆಳಗ್ಗೆ ತಕ್ಕ ಹಾಗೆ ಕಾಣಿಕೆ ತರಬೇಕಂತ ಹೇಳ್ತಾರೆ. ಈಗ ರಕ್ತ ಹಾಕಿದ ತಕ್ಷಣ ಏನಾಗೋಯ್ತು? ದುಷ್ಟತ್ರ ಏನೆಲ್ಲ ಆಸ್ತಿ ಇತ್ತು ಎಲ್ಲ ಏನು ಮಾಡ್ಬಿಟ್ಟು ದೇವರು ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ದೇವ್ರಿಗೆ ಸ್ತೋತ್ರವಾಗಲಿ. ಅದಕ್ಕೆ ವಾಕ್ಯ ಹೇಳುತ್ತೆ ಜ್ಞಾನೋಕ್ತಿ 28:8 ಬಡ್ಡಿ ಬಾಚಿಗಳಿಂದ ವೃದ್ಧಿ ಆದ ಆಸ್ತಿ ಬಡವರ ಮೇಲೆ ದಯೆ ತೋರಿಸೋನಿಗೆ ದೇವ್ರು ಏನು ಮಾಡ್ತಾರೆ? ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ ಅಲ್ವಾ? ದುರಾಸೆಯ ಬಡ್ಡಿ, ಚಕ್ರ ಬಡ್ಡಿ, ಅಪ್ರಾಮಾಣಿಕ ಲಾಭ, ಅನ್ಯಾಯದ ಲಾಭ, ಕಳ್ಳತನದ ಲಾಭ, ಲಂಚದಿಂದ ಸಂಪಾದನೆ ಮಾಡಿದ ಲಾಭ, ದುಷ್ಗಳಿಂದ ಸಂಪಾದಿಸಿದ ಲೂಟಿಗಳು ಮಾಡಿದಂಥ ಎಲ್ಲ ಆಸ್ತಿಗಳು ಬಡವ್ರ ಮೇಲೆ ದಯೆ ತೋರಿಸೋನಿಗೆ ಇನ್ಕ್ರೀಸ್ ಆಗೋದು ಹೊರಟೋಗ್ಬಿಡುತ್ತೆ. ಇಫ್ ಎ ಮ್ಯಾನ್ ಇನ್ಕ್ರೀಸ್ ಇನ್ ಇಸ್ ವೆಲ್ತ್ ಬೈ ಗ್ರೀಡಿ ಇಂಟ್ರೆಸ್ಟ್, ಇಟ್ ಈಸ್ ಆನೆಸ್ಟ್ ಗೈನ್, ಅನ್ಜಸ್ಟ್ ಗೈನ್, ಸ್ಟೋಲನ್ ಗೈನ್, ಬ್ರೈಬ್ಡ್ ಮನಿ, wicked earnings, exploited wealth, will it gather it for him who has pity for a poor man. Who is poor man? Righteous man. ಹಾಗಾದ್ರೆ ನಿಮ್ಮ ಆಸ್ತಿನ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಮೊನ್ನೆ ಒಂದು ತಾಯಿ ಹೇಳ್ತಾರೆ, ಈ ಫಸ್ಟೇ 13 ವರ್ಷ ಆಯ್ತು ಫಸ್ಟ್ ನಾನು ಆಸ್ತಿನೇ ಮರ್ತು ಬಿಟ್ಟಿದ್ದೀನಿ. ಒಂದೇ ಒಂದು ಸೈನ್ ಕೇಳಕ್ಕೆ ಬಂದವ್ರೆ. ಏನು ಸೈನು ಅಂದರೆ ನನ್ನೊಂದು ಸೈನ್ ಹಾಕ್ಬೇಕಂತೆ. ಆಸ್ತಿ ಯಾವುದೋ ಊರೈತಿ, ಯಮ್ಮನ ಹತ್ರ ಬಂದವ್ರ ಪೇಪರ್, ಆ ಒಂದು ಆಸ್ತಿ ಸೈನ್ ಹಾಕಿ 2 ಲಕ್ಷ ಕೊಟ್ಟವ್ರೆ. ಒಂದು ಸಿಗ್ನೇಚರ್. ಯೋಚನೆ ಮಾಡಿ, ಇವ್ರಿಗೆ ಆಸ್ತಿ ಬಂದ್ಮೇಲೆ ಕುರಿ ತಂದ್ಮೇಲೆ ಆಸ್ತಿ ಬಂತ? ಕುರಿ ಕೊಟ್ಟ ಮೇಲೆ, ಹಲೋ, ಕುರಿ ಕೊಟ್ಟ ಮೇಲೆ ಆಸ್ತಿ ಬಂತು. ದೇವ್ರದ ಲೆಕ್ಕಾಚಾರ ಬೇರೆ. ಆಕಾಶದ ದ್ವಾರಗಳ ತೆರೆದು ಅವ್ರ ಮನೇಲಿ ಮಡಕೆಯಲ್ಲಿ ಇಟ್ಟು ಹಾಕಿದ್ರ ಮೊದಲು? ಇಲ್ಲ, ಅವಳು ರೊಟ್ಟಿ ತಂದ ಮೇಲೆ ಹಾಕಿದ್ರ? ಫಸ್ಟ್ ರೊಟ್ಟಿ ಕೊಟ್ಲ, ಆಮೇಲೆ ದ್ವಾರ ಬಂತ? ರೊಟ್ಟಿ ಕೊಟ್ಲು. ಆಗ ನಿಮ್ಮ ಕಾಣಿಕೆ ಅನ್ನೋದು ಅದೇ ಬೀಜ. ಅದು ಪ್ರಾಮುಖ್ಯವಾಗಿ ನೀವು ಕೊಟ್ಟು ನೋಡಿ. ಕರ್ತನ ಹೇಳ್ತಾನೆ, ಬಡ್ಡಿ ಬಾಚಿಗಳಿಂದ ವೃದ್ಧಿಯಾದ ಆಸ್ತಿಯನ್ನ ದೇವ್ರು ಬಡದಿಂದ. ಹಾಗೆ ಕೆಲವು ಹೇಳ್ತಾರೆ, ಅವ್ರ ಹತ್ರ ಕಿತ್ಕೊಂಡು ಇವ್ರು ಕೊಡ್ತಾರಲ್ಲ ಬ್ರದರ್, ಅದು ನ್ಯಾಯನ ಬ್ರದರ್? ದಟ್ ಈಸ್ ನಾಟ್ ಫೇರ್. ನೋ, ಯು ಮೇ ಸೇ ದಟ್ ಈಸ್ ನಾಟ್ ಫೇರ್, ಬಟ್ ಐ ಸೇ ಇಟ್ ಇಸ್ ಎ ಫೇವರ್ ಆಫ್ ಗಾಡ್. ಅದು ದೇವ್ರ ದಯೆ. ಅಲ್ಲಿ ವಾಕ್ಯ ಹೇಳುತ್ತೆ, ಇಸ್ರಾಯೇಲ್ ಐಗುಪ್ತರಲ್ಲಿ ದೇವರು ಅವ್ರ ಮೇಲೆ ದಯೆಯನ್ನು ಹುಟ್ಟಿಸಿದರಿಂದ ಫೇವರ್ ಅನ್ನತ್ತೆ. ನಡೆದ್ನಲ್ಲ, ಫೇವರ್ ಅಂದ್ರೇನು? ಫೇವರ್ ಅಂದ್ರೇನು? ಈಗ ನೇಗೆ ಬರೀ ಮ್ಯಾಥ್ಸಲ್ಲಿ ಬರೀ 3 ಮಾರ್ಕ್ಸ್ ಬಂದೈತೆ, 100ಕ್ಕೆ 3 ಬಂದೈತೆ.
ಟೀಚರ್ ಹೇಳ್ತಾರೆ 3 ಅಂತ ಎಲ್ಲ ಹೇಳ್ಬೇಡ, ಅರ್ಥ ಆಯ್ತಾ ಮೂರ್ಖಿ, ನಾನು ಇದ್ರ ಮೇಲೆ ಬರೀತೀನಿ 3 ಆ ಕಡೆ 6 ಬರೀತಾರೆ, 63 ಅಂತ ಎತ್ಕೊಂಡು ಕೂತ್ಕೊ ಅಂತ ಹೇಳ್ತಾರೆ. ಎಲ್ಲರೂ ಹೇಳ್ತಾರೆ ಏನು ನೀನು 63 ಬಂತ, ನಮಗೆಲ್ಲ 60 ಬಂದೈತೆ, ಹೇಗೆ ಮಾತ್ರ ಗೊತ್ತು ಒಳಗಡೆ ಎಷ್ಟೈದು ಮಾರ್ಕ್ಸ್ ಐತೆ ಅಂದ್ಬಿಟ್ಟು. ಫೇವರ್ ಅಂದ್ರೆ ಏನು, ನೀನು ಡಿಸರ್ವ್ ಇಲ್ಲ, ಅದು ನೀನು ಡಿಸರ್ವ್ ಮಾಡ್ತಾರಪ್ಪ. ಯು ಆರ್ ನಾಟ್ ಡಿಸರ್ವ್ ಫಾರ್ ಇಟ್, ಬಟ್ ಗಾಡ್ ವಿಲ್ ಗಿವ್ ಯು ದ ಡಿಸರ್ವ್ನೆಸ್. ಅದಕ್ಕೆ ಯಾಕೆ ಕಿತ್ಕೊಳ್ತಾರೆ? 5 ರೀಸನ್ನು. ದುಷ್ಟರಿಂದ ಕಿತ್ಕೊಂಡು ಪ್ರತಾಪರು ಯಾಕೆ ನೀತಿವಂತನ ಕೊಡ್ತಾರೆ ಅಂದರೆ, ಒಂದು, ದುಷ್ಟನು ಆಸ್ತಿಯನ್ನು ಅನ್ಯಾಯದಿಂದ ಸಂಪಾದನೆ ಮಾಡಿದ್ದಾನೆ. ಇಸ್ರಾಯೇಲ್ ಮಕ್ಕಳ ಐಗುಪ್ತ ದೇಶದ ಹೆಂಗ ಸಂಪಾದನೆ ಮಾಡಿದ್ರು? ಅನ್ಯಾಯದಿಂದ ಸಂಪಾದನೆ ಮಾಡಿದ್ರು. ನೆಕ್ಸ್ಟು ಆ ಆಸ್ತಿ ಅವನಿಗೆ ದೇವ್ರ ವಿಷಯದಲ್ಲಿ ಏನಿಲ್ಲ, ಚಿಂತೆ ಇಲ್ಲ. ಹಣದ ಮೇಲೆ ಅವನು ದುರಾಶೆ ಆಗಿದ್ದಾನೆ. 4ನೇದು ಹಣವನ್ನೇ ದೇವರಂತೇಳಿ ಪೂಜೆ ಮಾಡ್ತಾ ಇದ್ದಾನೆ. 5ನೇದು ದೇವರ ಕಾರ್ಯಗಳನ್ನು ತಿಳಿದೇ ಇರೋವನು. 6ನೇದು ನಾನು ಇದೆಲ್ಲ ದೇವರಿಂದ ಬಂದಿದ್ದು, ಇದು ದೇವರಿಗೆ ಮಹಿಮೆ ಅಂತೇಳಿ ಅವನು ದೇವರಿಗೆ ಏನು ಸಲ್ಲಿಸ್ತಾ ಇಲ್ಲ, ದೇವರಿಗೆ ಮಹಿಮೆ ಸಲ್ಲಿಸ್ತಾ ಇಲ್ಲ. 7ನೇದು 24 ಗಂಟೆ ಹಣದ ಬಗ್ಗೆನೇ ಚಿಂತೆ ಮಾಡ್ತಿರ್ತಾನೆ. ಡಬ್ಬು 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 ಡಬ್ಬು, ಓಪ ಡಬ್ಬಾಲೆ ಪೋಪ ಅಂತ ಡಬ್ಬಾಲ್ ಹಾಕ್ಬಿಡ್ತಾ ಇದ್ದಾರೆ. 24 ಗಂಟೆ ಅವನಿಗೆ ಹಣದ ಬಗ್ಗೆನೇ. ಅವಾಗ ಅದಕ್ಕೆ ದೇವ್ರು ಹೇಳ್ತಾರೆ, ಇಲ್ಲದವನು ಯಾರು, ಇರುವವನು ಯಾರು, ಇಲ್ಲದವನ ಕಡೆಯಲ್ಲಿ ಇರೋದು ಕಿತ್ತಲ್ಪಡತ್ತೆ ಅಂತ ಹೇಳ್ತಾರೆ. ಇಲ್ಲದವನ ಕಡೆ ಏನಿದೆ? ಇನ್ನೂ ಆಸ್ತಿ ಇದೆ, ಅದನ್ನು ಕಿತ್ತುಬಿಟ್ಟು ಏನು ಮಾಡ್ತಾರೆ? ಇರೋನು ಕೊಟ್ಬಿಡ್ತಾರೆ. ಇರೋನ್ಗೆ ಏನಿದೆ? ಇರೋನು ಯಾರು? ದೇವರ ದರ್ಶನ ಇರೋನು, ದೇವ್ರ ವಾಕ್ಯ ಇರೋನು, ದೇವ್ರ ರೆವಲ್ಯೂಷನ್ ಇರೋನು, ದೇವ್ರ ಜ್ಞಾನ ಇರೋನು, ದೇವ್ರ ಚಿತ್ತ ತಿಳಿದವರೋನು, ಅವನಿಗೆಲ್ಲ ದೇವ್ರು ಕೊಡ್ತಾರೆ. ಅದಕ್ಕೆ ಯೋಸೆಫ್ಗೆ ಏನು ಕೊಟ್ಬಿಟ್ಟು ದೇವರು ಒಂದೇ ರಾತ್ರಿಯಲ್ಲಿ ಆ ದರ್ಶನ ಹೇಳಿದ ತಕ್ಷಣ ಐಗುಪ್ತ ದೇಶಕ್ಕೆ ಕಿಂಗ್ ಆಗ್ಬಿಟ್ಟಾರೆ, ಗವರ್ನರ್ ಆಗ್ಬಿಟ್ಟ. ಎಲ್ಲ ಆಸ್ತಿನ ಅವ್ನು ಕೊಟ್ಬಿಟ್ಟ ಅರಸ ಅವನಿಗೆ. ಇವತ್ತು ನಿಮ್ಗೆ ಆಸ್ತಿಗಳನ್ನ ಕೊಡೋಕ್ಕೆ ರೆಡಿ ಇದ್ದಾರೆ, ಆದರೆ ನೀವು ಕರ್ತನಿಗೆ ಕಾಣಿಕೆ ಬಲಿ ಕೊಡೋಕ್ಕೆ ರೆಡಿ ಇದ್ದೀರಾ? ಅದು ತುಂಬ ಮುಖ್ಯ. ಅದು ನೀವು ಕಲಿಲ್ಲ ಅಂದರೆ ಜೀವನದಲ್ಲಿ ಆಶೀರ್ವಾದ ಅನ್ನೋದು ಪಡೆಯೋಕ್ಕಾಗಲ್ಲ. ಅದಕ್ಕೆ ರಕ್ತದ ಮಹಿಮೆ ಏನು, ರಕ್ತ ಹೆಂಗೆ ಇನ್ಹೆರಿಟೆನ್ಸ್ಗಳನ್ನ, ಆಸ್ತಿಗಳನ್ನ ಹೆಂಗೆ ಅದು ಬಿಡುಗಡೆ ಮಾಡೋದು. ಬ್ಲಡ್ ಈಸ್ ಏಬಲ್ ಟು ಅನ್ಲಾಕ್ ಯುವರ್ ಇನ್ಹೆರಿಟೆನ್ಸ್. ನಿನ್ನ ಸಂಪ್ರದಾಯ, ನಿನ್ನ ಮೂಲ ಪಿತೃಗಳಿಂದ 20 ವರ್ಷ 30 ವರ್ಷದಿಂದ ಬರದೇ ಇರೋ ಆಸ್ತಿಗಳನ್ನ ಇದು ಬರೋ ಹಾಗೆ ಕಾರ್ಯ ಮಾಡ್ಬಿಡುತ್ತೆ. 20 ವರ್ಷ 25 ವರ್ಷದಿಂದ ನಡೀತಿರೋ ಕೇಸು ಕಾರ್ಯ ಮಾಡೋದು. ಯಾವ್ದು ಅಸಾಧ್ಯ ಅಂತ ಹೇಳ್ಕೊಂಡು ನೀವು ಕೂತ್ಕೊಂಡಿದ್ದೀರಾ, ಸಾಧ್ಯ ಮಾಡ್ತಾರೆ. ಅದಕ್ಕೆ ಸಂಡೇ ಕ್ರಿಶ್ಚಿಯನ್ ಆಗಬೇಡಿ, ಮಂಡೇ ಕ್ರಿಶ್ಚಿಯನ್ ಆಗಬೇಡಿ, ಟ್ಯೂಸ್ಡೇ ಕ್ರಿಶ್ಚಿಯನ್ ಆಗಬೇಡಿ, ಎಲ್ಲ ಡೇಲು ಕ್ರಿಶ್ಚಿಯನ್ ಆಗಿ ನೀವು. ಎಲ್ಲ ದಿನ ರಕ್ತ ಸುರಿಸಿ, ಎಲ್ಲ ದಿನ ರಕ್ತ ನೆನೆಸಿ, ಎಲ್ಲ ರೈತರ ರಕ್ತವನ್ನ ಮಾತಾಡಿ. ರಕ್ತದಲ್ಲಿ ಧ್ವನಿ ಇದೆ, ರಕ್ತ ನ್ಯಾಯ ಸ್ವರೂಪಿಯಾದ ರಕ್ತ ಆಗಿದೆ. ರಕ್ತವು ಕಾನೂನಾತ್ಮಕ ಧ್ವನಿಯಾಗಿದೆ. ಇಟ್ ಇಸ್ ಅ ಲೀಗಲ್ ಲ್ಯಾಂಗ್ವೇಜ್ ಆಫ್ ಗಾಡ್, ಹೆವೆನ್ಸ್ ಲೀಗಲ್ ಲ್ಯಾಂಗ್ವೇಜ್. ದ ಬ್ಲಡ್ ವಿಲ್ ರಿಲೀಸ್ ಅಂಡ್ ಅನ್ಲಾಕ್ ಎವ್ರಿ ಅಬಂಡೆನ್ಸ್ ಫಾರ್ ಯು. ಎಲ್ಲವನ್ನ ಬಿಡುಗಡೆ ಮಾಡಿ.